ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತಹ 7ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಈ ವರ್ಷ ಅಂದರೆ 2023-24ನೇ ಸಾಲಿನ ಛಾತ್ರ ಗತಿವಿಧಿ ಪುಸ್ತಿಕ ಇದರ ಬಗ್ಗೆ ಮೊದಲ ಮತ್ತು ಎರಡನೇ ಅಭ್ಯಾಸವನ್ನು ನಾವು ಇವತ್ತು ನೋಡೋಣಂತೆ. सीखने के प्रतिफल 1 ವರ್ಣಮಾಲಾ के वर्णों से परिचित होंगे. ಇಲ್ಲಿ ಇದೊಂದು ರಿವಿಷನ್ ಕ್ಲಾಸ್ ಇದ್ದ ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೊದಲನೇ ಒಂದು ಗತಿವಿಧಿಯಲ್ಲಿ ಅಂದರೆ ಅಭ್ಯಾಸದಲ್ಲಿ ಸ್ವರಾಕ್ಷರಕ್ಕೂ ಪಡಿಯೇ ಅವರು ಲಿಖಿಯೇ, ಇವನ್ನ ನಾವು ಆ ಇ ಉ ರು ಎ ಐ ಓ ಔ ಮಹ ಇವನ್ನ ನಾವೇನು ಮಾಡಬೇಕು, ಇಲ್ಲಿ ಓದಬೇಕು. ಮತ್ತೆ ಹಾಗೇನೆ ನಾವು ಈ ಕಡೆ ಬರೆದು ಕೂಡ ಅಭ್ಯಾಸ ಮಾಡಬೇಕು. ಆ ಇ ಈ ಉ ಉ ರಿ ಎ ಐ ಓ ಔ ಹಾಗೇನೆ ಆಹಾ ಈ ರೀತಿ ನಾವು ಬರೆದು ಈ ಒಂದು ಇದನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಸ್ವರಾಕ್ಷರಗಳನ್ನು ಕೊಟ್ಟಿದ್ದಾರೆ, ಇವನ್ನು ನಾವೇನು ಮಾಡಬೇಕು, ಕ್ರಮವಾಗಿ ಇಲ್ಲಿ ಬರಿಬೇಕು. ಈ ಹಿಂದೆ ಬರೆದ್ವಲ್ಲ ಹಾಗೇನೆ ಇನ್ನೊಂದ್ಸಲ ಇಲ್ಲಿ ಬರಿಬೇಕು. ಆಹಾ ಹೀಗೆ ಇವನ್ನ ಕ್ರಮವಾಗಿ ಬರೆದ್ವಿ. ಅನುಕ್ರಮಿಸಿ ಲಿಖಿ ಅಂತ ಕೇಳಿದರೆ ಮತ್ತೆ ಇಲ್ಲಿ ಈ ಸ್ವರಗಳನ್ನು ನಾವೇನು ಮಾಡಬೇಕು, ಇವನ್ನ ಇಲ್ಲಿ ಬರಿತಾ ಹೋಗಬೇಕು. ಅಯೋಗವಾಹ ಅಂದರೆ ಮತ್ತು ಅಹವನ್ನ ಇಲ್ಲಿ ನಾವು ಬರಿಬೇಕು. ಆ ಇಂದ ಎಲ್ಲಿವರೆಗೂ ಅವರೆಗೂ ನಾವಿಲ್ಲಿ ಬರೆದು ಇಲ್ಲಿ ಅಮ್ಮವರೆಗೂ ಬರಿಬೇಕು. ಮತ್ತೆ ಹಾಗೆಯೇ ಇಲ್ಲಿ ವ್ಯಂಜನಗಳನ್ನು ಬರಿಬೇಕು. ವ್ಯಂಜನಗಳಂದ್ರೆ ವರ್ಗೀಯ ವ್ಯಂಜನಗಳನ್ನು ಫಸ್ಟ್ ಬರಿಬೇಕು. ಕ ಢ ನ ಹಾಗೇನೆ ತ ಥ ಪ ಮ ಅಂತ್ಯಸ್ಥ ವ್ಯಂಜನ ಅಂತ ಕೇಳಿದ್ದಾರೆ. ಮತ್ತೆ ಇಲ್ಲಿ ಊಷ್ಮ ವ್ಯಂಜನ ಅಂತ ಕೇಳಿದ್ದಾರೆ. ಯ ರ ಲ ವ ನ ಬರೆದ್ವಿ. ಹಾಗೇನೆ ಇಲ್ಲಿ ಶ ಶ ಸ ಹ. ಸಂಯುಕ್ತ ವ್ಯಂಜನಗಳು ಯಾವುವು? ಕ್ಷ ತ್ರ ನ ಹಾಗೇನೆ ಶ್ರ. ಇವು ಅಡ ಉತ್ಕ್ಷಿಪ್ತ ವ್ಯಂಜನ ಅಂತಕ್ಕಂಥದ್ದು ಅಡ, ಇವನ್ನು ನಾವು ಬರೆದ್ವಿ. ಎರಡನೆಯ ಒಂದು ಅಭ್ಯಾಸದಲ್ಲಿ ಸರಳ ಶಬ್ದೋಂಕಿ ರಚನಾ ಅಂದ್ರೆ ಇಲ್ಲಿ ಅವರು ಏನ್ ಮಾಡಿದ್ದಾರೆ, ಲೆಟರ್ಸ್ನ ಕೊಟ್ಟಿದ್ದಾರೆ. ಈ ಲೆಟರ್ಸ್ನ ನಾವೇನ್ ಮಾಡಬೇಕು, ಒಂದು ಸರಳವಾದಂತಹ ಪದಗಳನ್ನಾಗಿ ನಾವು ಇಲ್ಲಿ ಬರಿಬೇಕು. ಇಲ್ಲಿ ಅವರು ಏನ್ ಮಾಡಿದ್ರೆ ಘರ್, ನಲ್, ಪರ್, ಖಗ್, ನಬ್ ಅಂತ ಇದು ಮಾಡಿದರೆ, ನಾವು ಈಗ ಖ ಮತ್ತು ಥ ಬರೆದು ಖತ್, ಅಂಗ್, ವಟ್, ಧನ್, ಶ್ರಮ್, ಮನ್, ಕಮ್, ರಥ್, ಕ್ಷಣ್ ಈ ರೀತಿಯ ಇನ್ನು ಎಷ್ಟೋ ವರ್ಡ್ಸ್ಗಳನ್ನ ನಾವು ಬರಿಬಹುದು. ಇಲ್ಲಿ ಬರ್ತಿದ್ದೀವಿ. ಹಾಗೇನೆ ಇಲ್ಲಿ ಒಂದು ಕವಿತೆಯನ್ನು ಕೊಟ್ಟಿದ್ದಾರೆ. ಏನಿದೆ ಅದು ಕವಿತೆ? ಮುಹ್ಮೆ ಜೈಸೆ ಮಿಸ್ರಿ ಘೋಲಿ, म्याऊ म्याऊ बिल्ली बोली, मैं सन्यासी बनकर आई, करने निकली पुण्य कमाई, डरो नहीं तुम चूहे भाई, खाओ मेरे साथ मिठाई, तुम्हें ज्ञान का पाठ पढ़ाऊं, मीठे स्वर में भजन सुनाऊं, सुन बिल्ली की झूठी बातें, भूल गया सब चूहा गाते, देख मिठाई मन ललचाया, उसके मुंह में पानी आया. ಇಲ್ಲಿ ಈಸಿಯಾಗಿರ್ತಕ್ಕಂತಹ ಕೆಲವು ವರ್ಡ್ಸ್ ಇದಾವೆ. ಬನ್, ಕರ್, ಮತ್ತೆ ಸಾಥ್, ಪಾಠ, ಜ್ಞಾನ, ಮತ್ತೆ ಭಜನ್, ಗಯ, ಸಬ್, ಮನ್, ಪಾನಿ, ಈ ತರದ ಚೂಹ, ಈ ತರದ ಈಸಿ ವರ್ಡ್ಸ್ನ ನಾವೇನ್ ಮಾಡಬೇಕು, ಹುಡುಕಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಬಾಕ್ಸ್ ಅಲ್ಲಿ ಬರಿಬೇಕು. ಏನಿಲ್ಲ, ಇದು ಒಂದು ಬೆಕ್ಕೇನ್ ಮಾಡುತ್ತೆ, ಇಲಿಗಳನ್ನ ಹಿಡಿಯೋದಕ್ಕೋಸ್ಕರ ನಾನು ಸನ್ಯಾಸಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು, ಮಿಸ್ರಿ ಅಂದ್ರೆ ಕಲ್ಸಕ್ರೆ ಏನಂತ ಹೇಳುತ್ತೆ, ಕಲ್ಸಕ್ರೆಯ ಮಾತಿನ ತರ ಅದು ಮೀಠೆ ಸ್ವರ ಅಂದ್ರೆ ತುಂಬಾ ಸ್ವೀಟ್ ಆಗಿ ಮಾತಾಡಿ ಅವನ್ನ ತನ್ನ ಜಾಲದಲ್ಲಿ ಆ ಇಲಿಗಳನ್ನ ಹಿಡಿದು ತಿನ್ನೋದಕ್ಕೆ ಒಂದು ಪ್ಲಾನ್ ಮಾಡುತ್ತೆ. ಅದ್ರ ಬಗ್ಗೆ ಇರ್ತಕ್ಕಂತಹ ಪದ್ಯ ಇದು. ಇಲ್ಲಿ ನಾವೇನ್ ಮಾಡಬೇಕು, ಈಸಿಯಾಗಿರ್ತಕ್ಕಂತಹ ಕೆಲವು ವರ್ಡ್ಸ್ನ ಬರಿಬಹುದು. ಉದಾಹರಣೆಗೆ ಪಾನಿ, ಮನ್, ಸಬ್, ಚೂಹ, ಇನ್ನೊಂದು ಏನಿದೆ ಇಲ್ಲಿ ಪಾಠ, ಇಲ್ಲಿ ಜ್ಞಾನ, ಹಾಗೇನೆ ಈಸಿ ಇರ್ತಕ್ಕ ಆಯ, ಮತ್ತೆ ದೇಖ್, ಇಲ್ಲಿ ಬನ್ ಅಂತ ಇದೆ, ಇಲ್ಲಿ ಕರ್ ಅಂತ ಇದೆ. ಈ ತರದ ವರ್ಡ್ಸ್ ನಾವೇನ್ ಮಾಡಬೇಕು, ಹುಡುಕಿ ಬರೀಬೇಕು. ಹಾಗೇನೆ ಇಲ್ಲೇನು ಕೇಳಿದರೆ, ಇಲ್ಲಿ
ಕೊಟ್ಟಿರ್ತಕ್ಕಂತಹ ಇವನ್ನ ಜೋಡಿಸಿ ಬರಿಬೇಕು. ಇಲ್ಲಿ ಕಲಂ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ಇಲ್ಲಿ ಬರಿಬೇಕು. ಇಲ್ಲಿ ರಮಣ್ ಅಂತ ಇದೆ. ಅಂದರೆ ಅಕ್ಷರಗಳನ್ನು ಗುಡಿಸಿ ಬೇಗ ಬೇಗ ನಾವು ವರ್ಡ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೊಂಥರ ರೀಕಾಲ್ ಮಾಡ್ಕೊಂಡಂಗೆ. ಬಹನ್ ಅಂತ ಕೊಟ್ಟಿದ್ದಾರೆ, ಬಾಹನ ಅಂತ ಇದೆ, ಬಹನ್. ಇದು ಜಲಜ್ ಅಂತ ಕೊಟ್ಟಿದ್ದಾರೆ, ಜಲಜ್. ಇಲ್ಲಿ ಗಗನ್, ಹಾಗೇನೆ ಇಲ್ಲಿ ಜಲನ್. ಈಸಿ ವರ್ಡ್ಸ್ನ ಇಲ್ಲಿ ಕೊಟ್ಟಿದ್ದಾರೆ, ಅವನ್ನು ನಾವು ಇಲ್ಲಿ ಬರಿತಾ ಹೋಗೋಣಂತೆ. ಮನನ್, ಇಲ್ಲಿ ನಗರ್ ಅಂತ ಇದೆ, ಇಲ್ಲಿ ಅಗರ್ ಅಂತ ಇದೆ, ಇಲ್ಲಿ ಸಮಯ್, ಹಾಗೇನೆ ಭವನ್, ನಯನ್, ಇಲ್ಲಿ ಕಮಲ್, ಇಲ್ಲಿ ಕಮರ್, ಇಲ್ಲಿ ಕಸರ್, ಹಾಗೇನೆ ಇಲ್ಲಿ ನಮನ್. ಈ ರೀತಿ ಈಸಿಯಾಗಿರ್ತಕ್ಕಂತಹ ವರ್ಡ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಈಸಿಯಾದಂಥ ಅಭ್ಯಾಸನ ಮುಗಿಸ್ಬೋದು. ಹೀಗೇನೆ ಇಲ್ಲಿ ಕದಮ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅದನ್ನೇ ಬೇರೆ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಶಬ್ದ ವಿಚ್ಛೇದ ಕರ್ಕೆ ಲಿಖಿಯೇ, ಇವನ್ನ ಏನು ಮಾಡಬೇಕು, ಅಕ್ಷರಗಳನ್ನ. ಇಲ್ಲಿ ಉದಾಹರಣೆಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಸಡಕ್ ಅಂತ ಇದೆ ಅಲ್ವಾ, ಸಾ ಪ್ಲಸ್ ಡ ಪ್ಲಸ್ ಕ, ಸಡಕ್. ಕ ಪ್ಲಸ್ ರ ಪ್ಲಸ್ ನ, ಚ ಪ್ಲಸ್ ರ ಪ್ಲಸ್ ನ, ಚರಣ್. ಮ ಪ್ಲಸ್ ನ ಪ್ಲಸ್ ನ. ಹಾಗೇನೆ ಇಲ್ಲಿ ಹಿಂದೆ ಕೊಟ್ಟಿದ್ದಲ್ಲ ಅವನ್ನೇ ಇಲ್ಲಿ ಏನು ಮಾಡಿದ್ದಾರೆ, ಮತ್ತೆ ಕೊಟ್ಟಿದ್ದಾರೆ. ಉ ಪ್ಲಸ್ ದ ಪ್ಲಸ್ ಯ, ಉದಯ್. ಮ ಪ್ಲಸ್ ಟ ಪ್ಲಸ್ ರ, ಮಟರ್. ಚಮಕ್. ಚ ಪ್ಲಸ್ ಮ ಪ್ಲಸ್ ಕ, ಸಮಜ್. ಹಾಗೇನೆ ಕರಣ್, ರತನ್, ಸರಲ್, ಬತಕ್, ಬಾತುಕೋಳಿ. ಮಗರ್, ಮಗರ್ ಅಗರ್ ಅಂದರೆ ಆದರೆ ಅಂತ. ಮಟರ್, ಬಟಾಣಿ. ಬಟನ್ ಅಂದರೆ ಗುಂಡಿಗಳು, ಈ ನಾವು ಶರ್ಟಿಗೆ ಹಾಕ್ತೀವ ಬಟನ್, ಅವು. ಕನಕ್ ಅಂದರೆ ಗೊತ್ತಿದೆ ನಿಮಗೆ, ಬಂಗಾರ. ಟಹಲ್ ಅಂದರೆ ತಿರುಗಾಡ್ತಕ್ಕಂಥದ್ದು. ಪಲಟ್ ತಿರುಗಿಸಾಕ್ತಕ್ಕಂಥದ್ದು. ಭಜನ್. ಮಹಕ್ ಅಂದರೆ ಸುವಾಸನೆ. ಇಲ್ಲಿ ಶಹದ್, ಜೇನು. ಶಹದ್ ಅಂದರೆ ಜೇನು, ಶಹದ್. ಸಫರ್ ಅಂದರೆ ಯಾತ್ರೆ. ಅಲಗ್ ಅಂದರೆ ಬೇರೆ, ಅಲಗ್. ಮಹಲ್ ಅಂದರೆ ಮಹಲ್, ತಾಜ್ ಮಹಲ್ ಅಂತೀವಲ್ಲ ಹಾಗೆ. ಹಾಗೆಯೇ ಇಲ್ಲಿ ಏನು ಮಾಡಿದರೆ, ಕಾಗುಣಿತವನ್ನು ಕಲಿಯೋದಕ್ಕೆ ಮೊದಲ ಒಂದು ಹೆಜ್ಜೆಯಾಗಿ ಕ ಪ್ಲಸ್ ಅ ಕ ಆಯಿತು, ಕ ಪ್ಲಸ್ ಆ ಕ ಆಯಿತು, ಕ ಪ್ಲಸ್ ಇ ಕಿ ಆಯಿತು. ಈ ರೀತಿ ನಾವು ಈ ಬಾರ ಕಡೆಗೆ ಮುನ್ನುಡಿಯನ್ನು ಬರ್ಕೊಳ್ತಾ ಹೋಗ್ಬೋದು. ಮತ್ತೆ ಕ ಪ್ಲಸ್ ಎ ಕೆ ಆಯಿತು, ಕ ಪ್ಲಸ್ ಐ ಕೈ, ಕ ಪ್ಲಸ್ ಕೋ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಮ್, ಇದು ಅಮ್ ಆ ಕೊಟ್ಟಿದ್ದಾರೆ ಇಲ್ಲಿ, ಅಮ್ ಮಾಡೋಣ. ಕಮ್. ಕ ಪ್ಲಸ್ ಅಹಾ, ಇಲ್ಲಿ ಅಹಾ ಬರೀಬೇಕಾಗಿತ್ತು, ಏನಾಗುತ್ತೆ, ಕಹ ಆಗುತ್ತೆ. ಇದೇ ರೀತಿಯಲ್ಲಿ ಇವನ್ನು ಕೂಡ ಖಾದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಾರ ಕಡೆ ಕೊಟ್ಟಿದ್ದಾರೆ, ಇವನ್ನು ಕೂಡ ನಾವೇನು ಮಾಡಬೇಕು, ನೀಟಾಗಿ ಬರಿತಾ ಹೋಗಬೇಕು ಬಾರ ಕಡೆಯನ್ನ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ರೆ ಇಲ್ಲಿ ರಾ ಬಗ್ಗೆ ಇರ್ತಕ್ಕಂಥದ್ದು ನೋಡ್ರಿ. ಇಲ್ಲಿ ಮೂ ಮತ್ತೆ ಮೂ ಅಂತ ಬರೆದಿದ್ದೀವಿ, ಆದರೆ ರಾಗ್ ಮಾತ್ರ ಅದು ಕೆಳಗಡೆ ಬರೆದಲ್ಲದೆ ಪಕ್ಕದಲ್ಲಿ ಬರೆದಿದ್ದೀವಿ. ಅದನ್ನು ನಾವು ನೆನ್ಪಿಟ್ಕೋಬೇಕು. ಇನ್ನೊಂದು ಏನು ನೆನ್ಪಿಟ್ಕೋಬೇಕು, ಇಲ್ಲಿ ಭ್ರೂ ಒಬ್ರು ಈ ಥರ ಬರ್ತೀವಲ್ವ, ಇದನ್ನು ನಾವು ಬರ್ದಿಲ್ಲ. ಯಾಕಂದರೆ ನಾವು ಸ್ವರಗಳಲ್ಲಿ ರು ಅಂತಕ್ಕಂಥದ್ದು ಆಲ್ರೆಡಿ ಇರೋದ್ರಿಂದ, ಸೇಮ್ ಇದು ಬರ್ತಕ್ಕಂಥದ್ರಿಂದ ಇದಕ್ಕೆ ಒಂದು ವಿಶೇಷವಾದ ವರ್ಡ್ ಇಲ್ಲಿ ಕೊಟ್ಟಿಲ್ಲ ಅಷ್ಟೇ. ಇಲ್ಲಿ ಉದಾಹರಣೆ ಅನುಸಾರ ಸ್ವರಂ ಕಿ ಮಾತ್ರಾओं को पहचान कर लिखिए ಅಂತ ಕೇಳಿದ್ದಾರೆ. ಇಲ್ಲಿ ನಾವಿಲ್ಲ, ಈಗ ಆಲ್ರೆಡಿ ನ ಪ್ಲಸ್ ಆ ಏನಾಗುತ್ತೆ, ನಾ ಆಗುತ್ತೆ. ಹಾಗೆ ಸ್ ಪ್ಲಸ್ ಇದು ಆ ಅಂತ ಕೂಡ ಬರೀಬಹುದು, ಅಥವಾ ಇದನ್ನ ಬರೆದು ಸಾ ಆಗುತ್ತೆ. ಹಾಗೇನೆ ಈ ಚ ಪ್ಲಸ್ ಈ ಕಿ ಮಾತ್ರ ಈ ತರ ಬರೆಯುತ್ತವಲ್ಲ, ಚಿ ಆಗುತ್ತೆ. ಪ್ ಪ್ಲಸ್ ಈ ಕಿ ಮಾತ್ರ ಬಿ ಆಗುತ್ತೆ. ಲ ಪ್ಲಸ್ ಏಕಿ ಮಾತ್ರ ಇಲ್ಲಿ ಹೀಗೆ ಬರಿತೀವಲ್ವ, ಲೇ ಆಗುತ್ತೆ. ಮ ಪ್ಲಸ್ ಊಕಿ ಮಾತ್ರ ಏನಾಗುತ್ತೆ, ಮೂ ಆಗುತ್ತೆ. ಜ ಪ್ಲಸ್ ಕ್ಯಾ ಹೈ, ಓಕಿ ಮಾತ್ರ, ಈ ಓಕಿ ಮಾತ್ರ ಈ ರೀತಿ ಬರಿತೀವಿ. ಛ ಪ್ಲಸ್ ಪ ಪ್ಲಸ್ ಈಕಿ ಮಾತ್ರ ಹ್ರಸ್ವ ಸ್ವರ. ಮತ್ತೆ ಛ ಪ್ಲಸ್ ಆ
ಅದೇನಾಗುತ್ತೆ ಛ ಆಗುತ್ತೆ. ಹ ಪ್ಲಸ್ ಇ, ಈಕಿ ಮಾತ್ರ, ಛೋಟಿ ಈಕಿ ಮಾತ್ರ ಹಿ ಆಗುತ್ತೆ. ಕ ಪ್ಲಸ್ ಏಕಿ ಮಾತ್ರ ಏನಾಗುತ್ತೆ ಕೆ ಆಗುತ್ತೆ. ಖ ಪ್ಲಸ್ ಊಕಿ ಮಾತ್ರ ಖೂ ಆಗುತ್ತೆ. ಹಾಗೆ ಲ ಪ್ಲಸ್ ಐಕಿ ಮಾತ್ರ ಏನಾಗುತ್ತೆ ಲೈ ಆಗುತ್ತೆ. ಹಾಗೆ ವ ಪ್ಲಸ್ ಔಕಿ ಮಾತ್ರ, ಹೀಗೆ ಪಕ್ಕದಲ್ಲಿ ಒಂದು ಲೈನ್ ಬರುತ್ತಲ್ವ ವಾವು ಆಗುತ್ತೆ. ಸ ಪ್ಲಸ್ ಏಕಿ ಮಾತ್ರ ಏನಾಗುತ್ತೆ ಸೇ ಆಗುತ್ತೆ. ಆಕಿ ಮಾತ್ರವಾದ ಶಬ್ದಲಿಖಿ ಇದು ಮುಖ್ಯ. ದೋ ಅಕ್ಷರವಾದ ಶಬ್ದ, 2 ಅಕ್ಷರದ ಆಮ್ ಅಂತ ಬರೆದ್ವಿ, ಕಾಮ್ ಅಂತ ಬರೆದ್ವಿ, ರಾತ್, ಭಾತ್, ಮಾನ್, ನಾಮ್, ಸಾತ್, ಭಾಯಿ, ಗಾಯ್, ಗಾನ್ ಅಂತಕ್ಕಂಥದ್ದು. ಅಂದರೆ ಆ ಅವನು ಇದರಿಂದ ಆಗ್ತಕ್ಕಂತಹ ಈ ವರ್ಡ್ಗಳನ್ನು ನಾವೇನು ಮಾಡಿದ್ವಿ ಬರೆದ್ವಿ. 3 ಅಕ್ಷರದ ಪದಗಳನ್ನು ಕೇಳಿದರೆ ನಾಯಕ್, ಹಾಲತ್, ಕಾಯಕ್, ಗಾಯಕ್, ಪಾನಕ್ ಈ ಥರ ನಾವು ಬರೆದ್ವಿ. ಈಕಿ ಮಾತ್ರವಾಲೆ ಇಲ್ಲಿ ದೋ ಅಕ್ಷರವಾದ ಶಬ್ದ ಸಿರ್, ಮಿತ್ರ, ನಿತ್ಯ, ಕಿಲಾ, ಚಿರ್, ಚಿತ್, ದಿನ್, ತಿಲ್, ದಿಯಾ, ನಿಜ್, ನಿತ್, ಪಿಕ್ ಮತ್ತೆ 3 ಅಕ್ಷರವಾದ ಕಿತಾಬ್, ಚಿಮ್ಟಾ, ಜಿಗರ್, ತಿಲಕ್, ತಮಾಹಿ, ದಿಮಾಗ್. ಹಾಗೇನೆ ಈ ಇದರಿಂದ ಏನು ಬರೆದಿದ್ದೀವಿ, ದೋ ಅಕ್ಷರವಾದ ಸೀಟಿ, ಚೀತಾ, ಜೀನ್, ಚೀನ್, ಚೀನ್, ಜಾಲಿ, 3 ಅಕ್ಷರದವು ಬಕ್ರಿ, ಧೀರಜ್, ತೀತಾರ್. ಹಾಗೇನೆ ಉದಾಹರಣೆಗೆ ಅನುಸಾರ ಅವರು ರೀ ಮಾತ್ರವಾದ ಶಬ್ದಲಿಖಿಯೇ. ಇಲ್ಲಿ ಪುಲ್ ಯಾವುದಕ್ಕೆ ಊಗೆ, ಧೂಮ್ ಯಾವುದಕ್ಕೆ ಊಗೆ, ಮತ್ತು ರೀಗೆ ಇಲ್ಲಿ ವೃಕ್ಷ ಅಂತ ಕೊಟ್ಟಿದಾರಲ್ಲ ಅವು, ಇವನ್ನ ನಾವು ಬರಿತಾ ಹೋಗಬೇಕು. ಪುಲಿಸ್, ಬುಲ್ಬುಲ, ಹೀಗೆ 4 ಅಕ್ಷರದ 3 ಅಕ್ಷರದ ಈ ಥರದ ಪದಗಳನ್ನು ನಾವು ಬರಿತಾ ಹೋಗ್ಬೋದು. ಬುದ್ಧ, ಪುತ್ರ, ಧೂನ್, ಧುನ್, ಚುನ್, ಪುನಃ, ಮುಹ್, ರುಚಿ, ಬೂಢ, ಮೂಲ್, ರೂಪ್, ಧೂಪ್, ಪೂಜಾ, ದೂರ್, ಚೂನ, ಪುತ್ಲ, ಪುನೀತ್, ಪುರ್ಖ, ಬುಲಾನ, ಮುಕುಟ್, ರುತ್ಬಾ, ರುಕ್ನ, ಬುಲ್ಬುಲ, ಪುರಸ್ಕಾರ, ಮುಆವಜಾ, ಕುಶಲತಾ, ದುರಾಚಾರ್, ಲುಢಕ್ನ, ಶುರುವಾತ್, ಕುಹುಕ್ನ. ಕುಹುಕ್ನ ಅಂದರೆ ಕೋಗಿಲೆ ಕೂಗ್ತಕ್ಕಂಥದ್ದು. ನೃಪ್, ಕೃಷ್ಣ, ವೃಥ, ಕೃಷಕ್, ಸೃಜನ್, ಮೃಗ್, ಮೃಣಾಲ್. ಹಾಗೆಯೇ 2 ಅಕ್ಷರದ ಏಗೆ ಸಂಬಂಧಪಟ್ಟಂತಹ ಇವು ಸೇಬ್, ಕೇಲಾ, ಶೇರ್, ರೇತ್, ಖೇತ್, ಮೇಲಾ, ದೇಶ್, ವೇಷ, ಭೇಡ್, ಬೇಲ್, ತೇಲ್, ಜೇಬ್, ಪೇಟ್, ಬೇಟಾ, ಖೇಲ್, ಪೇಡ್, ಬೇಲನ್, ಜೇವರ್ 3 ಅಕ್ಷರದವು. ಲೇಖಕ್, ಲೇಖನ್, ಚೇತಕ್, ಸೇವನ್, ಮೇವಾಡ್, ನೇವ್ಲಾ. 4 ಅಕ್ಷರದವನ್ನ ಕೇಳಿದರೆ ರೇಲ್ಗಾಡಿ, ಜೇವರಾತ್, ಟೇಢಾ ಮೇಢಾ, ತೇಜ್ ಪತ್ತ, ದೇಖ್ ರೇಖ್, ದೇವರಾನಿ, ದೇವರಾಜ್, ದೇಖ್ಬಾಲ್. ಹಾಗೇನೆ ಇಲ್ಲಿ ಐಕಿ ಮಾತ್ರವಾದ ಶಬ್ದ ಬೈಲ್, ಮೈನಾ, ಇದು ನಾ, ಇದು ಬೈಟ್, ಚೈನ್, ಸೈರ್, ಪೈರ್, ಥೈಲಿ, ಪೈಸಾ, ಭಯ್ಯ, ವೈರ್, ಐನಕ್, ಪೈದಲ್, ಬೈಠಕ್, ಕೈಲಾಶ್, ಮೈಸೂರು. ಹಾಗೆಯೇ 4 ಅಕ್ಷರದವು ಐಗೆ ಸಂಬಂಧಪಟ್ಟಂತಹ ವರ್ಡ್ಸ್ ಬೈಟ್ಕರ್, ಬೈಲ್ಗಾಡಿ, ಕೈಖಾನ, ತೈಲ್ಕಾರ್ ಅಂದರೆ ಎಣ್ಣೆ ಮಾರ್ತಕ್ಕಂಥವ್ರು, ಪೈದಾವರ್. ಈ ರೀತಿ ನಾವು 4 ಅಕ್ಷರದ ವರ್ಡ್ಗಳನ್ನ ಬರೆದ್ವಿ. ಸರಿ, ಈಗ ಓಕಿ ಮಾತ್ರವಾದ ಶಬ್ದಲಿಖಿ ಅಂತ ಕೇಳಿದರೆ ಇಲ್ಲಿ 2 ಅಕ್ಷರದ ಹೋಲಿ, ಝೋಲಿ, ಬೋಲಿ, ಲೋಭಿ, ರೋಟಿ, ಛೋಟಿ, ಘೋಡ, ಛೋಟ, ತೋತ, ಪೋತ, ಲೋಕ್, ಗೋಲ್ ಅಂತ ಬರೆದ್ವಿ. 3 ಅಕ್ಷರದ ಪದಗಳು ರೋಹನ್, ಮೋಹನ್, ಭೋಜನ್, ಬೋತಲ್, ಢೋಲಕ್, ಮೋರ್ನಿ. 4 ಅಕ್ಷರದ ಪದಗಳು ಸೋಮವಾರ್, ಸೋನ್ಜೂಹಿ, ಭೋಲಾಪನ್, ಗೋಲಾಕಾರ್, ಮೋಲ್ಕರ್, ಮನೋಹರ್. ಹಾಗೆಯೇ ಅವು ಮಾತ್ರವಾದ ಶಬ್ದಲಿಖಿಯೇ, ಅವು ಮಾತ್ರೆಯ ಪದಗಳನ್ನು ಬರೀಬೇಕು ನಾವು. ದೋ ಅಕ್ಷರವಾದ ಶಬ್ದ ಚೌಕಿ, ಪೌಧ, ಲೌಕಿ, ನೌಕಾ, ಮೌಸಿ, ಚೌಥಾ, ಪೌನ, ಸೌದ, ಪ್ರೌಢ್. ಇದು ಢಾಕ್ ದೀರ್ಘ ಏನು ಬೇಕಾಗಲ್ಲ, ಇದು ಪ್ರೌಢ ಅಂತ ಬರೆದ್ರೆ ಸಾಕು. ಪ್ರೌಢಾವಸ್ಥೆ ಅಂತೀವಲ್ಲ ನಾವು ಕನ್ನಡದಲ್ಲಿ, ಅದು ಹಿರಿಯ ಅಂತ ಬರುತ್ತೆ. ಸರಿ, ಮೌಸ್, ಮೌನ್, ಕವ್ವ, ಕೌನ್, ಸೌಮ್ಯ 3 ಅಕ್ಷರದ ಪದಗಳು ಔರತ್, ಔಜಾರ್, ಔಲಾದ್, ತೌಲಿಯಾ, ದೌಲತ್, ಗೌತಮ್, ಔಷಧ್. 4 ಅಕ್ಷರವಾದ ಶಬ್ದ ಇಲ್ಲಿ ಅವರೇ 3 ಅಕ್ಷರ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ರೌಂಡ್ ಮಾರ್ಕ್ ಹಾಕಿದ್ದೀನಿ. ಚೌಕಿದಾರ್, ಮೌಲ್ಸಿರಿ, ಮೌಜೂದ್ಗಿ, ರೌಂದ್ವಾನ,
ಲೌಹಕಾರ್ ಅಂದರೆ ಕಬ್ಬಿಣದ ಕೆಲಸ ಮಾಡ್ತಕ್ಕಂಥ ಕುತೂಹಲ ನಾಮ್ ಅಂತ ಇದೆಯಲ್ಲ ಈ ರೀತಿ ಬರಿಬಹುದು. ನ ಪ್ಲಸ್ ಆ ಪ್ಲಸ್ ಮ ಅಂತ. ಹಾಗೆ ಕ ಪ್ಲಸ್ ಅ ಪ್ಲಸ್ ಲ ಕಾಲ್. ಆಮ್ ಏನಿಲ್ಲ ಆ ಇದೆ, ಇಲ್ಲಿ ಮಾ ಬರೀಬೇಕಷ್ಟೆ. ಹಾಗೇನೆ ಭಲ ಭ ಪ್ಲಸ್ ಪ್ಲಸ್ ಆ ಅಥವಾ ಈ ರೀತಿಯ ಒಂದು ಗುರುತು ಹಾಕಿದರೆ ಸಾಕು. ವರ್ಣಮಾಲಕ್ಕೆ ಬಾರೆ ಮೇ ಜಾನ್ನ, ಹೌದು ನಾನು ಸ್ವತಃ ಅದನ್ನು ಕಲಿಯಬಹುದು. ಬಾರಕ್ಕಡಿಕೆ ಬಾರೆ ಮೇ ಬಾರಕ್ಕಡಿ ಕೂಡ ಬರುತ್ತೆ. ದೋ ತೀನ್ ಅಕ್ಷರ, ಇದು ಅಸರು ಅಂತ ಇದೆ, ಅಕ್ಷರ ಅದು ಅಕ್ಷರ ಕೆ ಬಾರೆ ಮೇ ಜಾನ್ನ, ಅದನ್ನು ಕೂಡ 2-3 ಪದಗಳ ಅಕ್ಷರಗಳನ್ನು 4 ಅಕ್ಷರದ ಒಂದು ಪದಗಳನ್ನು ಕೂಡ ನಾವು ಬರೆದು ಕಲ್ತಿದ್ದೀವಿ. ಇಲ್ಲಿ ನೀವು ನಿಮ್ಮ ಶಿಕ್ಷಕರು ಇದ್ರ ಬಗ್ಗೆನೇ ಬರೀತಾರೆ. ಛಾತ್ರ ವರ್ಣಮಾಲಾ बारकड़ी 2 3 4 वर्णों वाले शब्दों को सीखा है. ಈ ರೀತಿ ಅವರು ಬರೆದ್ರೆ ಇದನ್ನು ನಾವು ಕಲ್ತಿದ್ದೀವಿ ಅಂತ ಆಯ್ತು.